ಶಾಂತಕ ಗೊತ್ತಾಯ್ತಾ ನಿಮ್ಗೆ? ಶ್ಯಾಮು ಹೆಂಡತಿ ಹುಚ್ಚಿ ಜೋರ ಆಯ್ತಂತೆ ಮರ್ರೆ. ಅಮಾವಾಸ್ಯೆ ಹುಣ್ಣಿಮೆಗೆ ವಿಚಿತ್ರ ಮಾತಿದ್ದವಳು ಈಗ 2 ದಿನದಿಂದ ಭೂತ ಹಿಡ್ದವಳ ತರ ಕಿಡ್ಚಾಡ್ತಾಳಂತೆ. ಎಲ್ಲ ನೋಡ್ಕೊಂಡು ಬಂದವ್ರು ಹೇಳ್ತಿದ್ರು. ನಾವು ಹೋಗಿ ಒಂದ್ಸರಿ ನೋಡ್ಕೊಂಡು ಬರ್ತೀರಾ? ಅಂದ್ರೆ ಅವ್ರ ಮೈ ಒಳಗೆ ಭೂತ ಸೇರ್ಕೊಂಡಿದ್ಯಾ? ಅಜ್ಜಿ ನಿಲ್ಲು, ಊಟ ಮುಗಿಸಿ ನಾವು ಬರ್ತೀವಿ ನಿನ್ ಜೊತೆ ನೋಡಕ್ಕೆ. ಬೇಡ ಬೇಡ, ಅಲ್ಲೆಲ್ಲ ಹೋಗ್ಬಾರ್ದು. ಆ ಭೂತ ಚಿಕ್ಕ ಮಕ್ಕಳನ್ನ ನೋಡಿದ್ರೆ ಓಡ್ ಬಂದು ಕುಚ್ಚಿ ಮಕ್ಕಳ ರಕ್ತನೆಲ್ಲ ಹೀರಿ ಕೊಂದು ಬಿಡುತ್ತೆ. ನಿಮ್ಗೆಲ್ಲ ಆ ದರಿದ್ರನ್ನೆಲ್ಲ ನೋಡೋಕ್ಕಾಗಲ್ಲ. ಹೆದ್ರಿದ್ರೆ ಇನ್ನೂ ತೊಂದರೆ ಕೊಡುತ್ತೆ. ಯಾರದ್ದು ಕೆಟ್ಟ ಆತ್ಮ ಅದು. ಇನ್ನೊಬ್ಬ ಜೀವ ಸೇರಿ ಅವ್ರಿಗೆ ಏನೇನೋ ತೊಂದರೆ ಕೊಟ್ಟು ನಿಧಾನಕ್ಕೆ ಅವ್ರನ್ನ ಕೊಂದು ಬಿಡುತ್ತೆ. ಇದನ್ನೆಲ್ಲ ಚಿಕ್ಕ ಮಕ್ಕಳು ನೋಡೋದು ಬೇಡ. ಹ್ಞೂ ಮಗ, ನೀವೆಲ್ಲ ಅಲ್ಲಿ ಬರೋದು ಬೇಡ, ಮನೇಲೇ ಇರಿ. ನಾನು ಬೇಗ ಹೋಗಿ ನೋಡ್ಕೊಂಡು ಬೇಗ ಬಂದ್ಬಿಡ್ತೀನಿ. ಅಯ್ಯೋ ಅಪ್ಪು, ನಾವು ಹೋಗ್ಬೋದಿತ್ತು ಅಜ್ಜಿ ಜೊತೆ. ಅಜ್ಜಿ ಹೇಳಿದ್ ಗೊತ್ತಾಗಿಲ್ವೇನೆ ನಿಂಗೆ? ನಾವು ಮಕ್ಕಳು ಅದನ್ನೆಲ್ಲ ನೋಡ್ಬಾರ್ದಂದಿದ್ದು. ಆತ್ಮ ಆಂಟಿನ್ ಬಿಟ್ಟು ನನ್ನ ದೇಹ ಸೇರ್ಕೊಂಡ್ರೆ ಇಲ್ಲಪ್ಪ, ಇಲ್ಲ ಇಲ್ಲ, ನಾವು ಒಳಗಿಂದ ಡೋರ್ ಲಾಕ್ ಮಾಡಿ ಇಟ್ಕೊಳ್ಳೋಣ. ಏನು ಒಳಗ್ ಬರೋದೇ ಬೇಡ. ಅಜ್ಜಿ ಹೋಗ್ತಾ ಹೋಗ್ತಾ ಆ ಭೂತ ನಮ್ಮನೆ ಕಡೆ ಬಂತೇನೆ. ಖುಷಿ ಅಪ್ಪು, ಖುಷಿ ಬಾಗಿಲು ತೆಗೀರೋ. ಆಡಕ್ ಬರಲ್ವೇನ್ರೋ ನೀವು? ರಾಜು ಕಣ ಇದ್ರ ಪುಕ್ಲ, ಹೋಗಿ ಡೋರ್ ಓಪನ್ ಮಾಡು. ಇಲ್ಲ, ನಾನು ಓಪನ್ ಮಾಡಲ್ಲ, ಎಲ್ಲೂ ಹೋಗಲ್ಲ. ಲೋ, ನಿನಗೆ ಗೊತ್ತಿಲ್ವೇನೋ ಹೊರಗ ಆತ್ಮಗಳು ತಿರ್ಗಾಡ್ತಿದವಂತ. ನಾವು ಹೋದ್ರೆ ಅವು ನಮ್ಮ ಒಳಗ್ ಸೇರ್ಕೊಂತಾವಂತೆ. ಅದಕ್ಕೆ ನಾನೆಲ್ಲೂ ಬರಲ್ಲ. ಅಯ್ಯೋ, ಏನೋ ಅಪ್ಪು ಇದೆಲ್ಲ, ನೀನು ನಂಬ್ತೀಯನೋ ಇದನ್ನೆಲ್ಲ? ಒಬ್ರೊಬ್ರು ಒಂದೊಂದು ಕತೆ ಕಟ್ಟಿ ಹೇಳ್ತಾರೆ, ಇದನ್ನೆಲ್ಲ ನಂಬಬಾರ್ದು. ಸರಿ, ನೀ ಹಂಗಾದ್ರೆ ಕಳಿ ತೋರ್ಸು, ಈ ಕಿಟಕಿ ಹತ್ರ ಬಾ. ಅಮ್ಮ, ಎಷ್ಟು ಜೋರಾಗಿ ಚಿವುಟಿದ್ಯೋ! ಯಾಕೋ ಚಿವುಟಿದೆ? ಆಂಟಿ ತರ ನಿನ್ನೊಳಗೂ ಭೂತ ಸೇರ್ಕೊಂತ? ಇಲ್ಲಪ್ಪ, ನಿನ್ನ ರಾಜನೇನಾ ಇಲ್ಲ ಭೂತನ ಅಂತ ಚೆಕ್ ಮಾಡಿ ನೋಡ್ದೆ. ನೀನ್ ನಿಜವಾದ ರಾಜನೇ. ಒಳಗ್ ಬಾ, ಬಾಗಿಲು ತೆಗಿತೀನಿ. ಅಪ್ಪು ಅಪ್ಪು ಅಪ್ಪು, ಖುಷಿ, ನನ್ನ ಅಮ್ಮನ ಕಾಪಾಡಿ, ಇಲ್ಲಾಂದ್ರೆ ಅವರೆಲ್ಲ ಅಮ್ಮನ ಕೊಂದು ಬಿಡ್ತಾರೆ. ನೀ ಯಾಕೆ ಅಳ್ತಿದ್ಯಾ ರಿಂಕಿ? ಯಾರು ನಿನ್ನ ಅಮ್ಮನ ಕೊಳ್ತಿದ್ದಾರೆ? ಭೂತನ? ನೀ ಹೆದರೋದು ಅಲ್ದೆ ನಮ್ಮೆಲ್ಲರನ್ನು ಹೆದರ್ಸ್ಬೇಡ. ಊರ್ ಜನರ ತರ ನೀನು ಅಂತಿದೀಯೇನೋ ಅಪ್ಪು. ಎಲ್ರು ಸೇರಿ ಹೆದರ್ಸಿ ಹೆದರ್ಸಿ ಅಮ್ಮನ್ ಕೊಲ್ತಿದ್ದಾರೆ. ನನ್ನ ಅಮ್ಮಂಗೆ ಏನೂ ಆಗ್ಲಿಲ್ಲ. ಅವಳಿಗೆ ಟೆನ್ಷನ್ ಆದಾಗ ಏನೋ ಮೈಯಲ್ಲಿ ಚೇಂಜಸ್ ಆಗ್ತಿರುತ್ತಂತೆ. ಅವಾಗ ಏನೋ ಸಿಟ್ಟಲ್ಲಿ ಏನೇನೋ ಮಾತಾಡ್ತಾಳೆ, ಒಂಥರ ವರ್ತಿಸ್ತಾಳೆ ಅಷ್ಟೇ. ಅದು ಅದು ಡಿಪ್ರೆಷನ್ ಅಂತೆ. ಔಷಧಿ ತಗೊಂಡ್ರೆ ಸರಿ ಆಗ್ಬಿಡ್ತಾಳೆ. ಇವತ್ತ್ಯಾಕೋ ಟ್ಯಾಬ್ಲೆಟ್ ಮುಗ್ದೋಗಿತ್ತು. ಅದಕ್ಕೆ ಊರವರೆಲ್ಲ ಸೇರಿ ಅಪ್ಪನ ತಲೆ ಕೆಡಿಸಿ ಅಮ್ಮಂಗೆ ಯಾವುದೋ ಭೂತ ಬಾಧೆ ಇದೆ, ಯಾವುದೋ ಕೆಟ್ಟ ಆತ್ಮ ಮೆಟ್ಕೊಂಡಿದೆ, ಅದಕ್ಕೆ ಹೀಗೆಲ್ಲ ಆಗೋದು, ಮಂತ್ರವಾದಿನ ಕರೆಸಿ ಬಿಡಿಸಿದ್ರೆ ಸರಿ ಆಗ್ತಾಳೆ ಅಂತ ಮಂತ್ರವಾದಿನ ಕರೆಸಿ ಅವನ ಅಮ್ಮನ ಕೈ ಕಟ್ಟಿ ಮನೆ ತುಂಬಾ ಹೊಗೆ ಹಾಕಿ ಆತ್ಮನ ಓಡಿಸೋ ಹೇಳಲಿ ಅಮ್ಮಂಗೆ ಪೊರ್ಕೆಯಿಂದ ಸೊಪ್ಪಿಂದ ಬಾರಿಸ್ತಿದಾರೋ ಅಪ್ಪು. ಹ್ಞೂ ಕಣ್ರ, ನಾನೇನಾರು ಮಾಡಿ ಆಂಟಿನ ಕಾಪಾಡಬೇಕು. ಇಲ್ಲಾಂದ್ರೆ ಮಂತ್ರವಾದಿ ಆಂಟಿನ ಹೊಡೆದು ಕೊಂದೇ ಬಿಡ್ತಾನೆ. ಸರಿ ಸರಿ, ನಡೀರಿಯಲ್ಲ, ಆ ಮಂತ್ರವಾದಿ ಒಂದು ಕೈ ನೋಡಿ ಬಿಡುವ. ಸ್ವಾಹ ಆವಾಹಯಾಮಿ, ಝಟ್ಪಟ್ ಬಿಟ್ಬಿಡು ಸ್ವಾಹ, ಸ್ವಾಹ. ಹೇಳು, ಯಾರು ನೀನು? ಯಾಕೆ ಇಲ್ಲಿಗೆ ಬಂದಿದ್ಯಾ? ಹೇಳ್ಬೇಕಾ? ಬಿಡು, ಬೇಗ ಹೇಳು, ಇಲ್ಲಾಂದ್ರೆ ಈ ಶರೀರದಿಂದ ಹೆಂಗ್ ಹೊರಗೆ ತರಬೇಕು ಅಂತ ಗೊತ್ತು ನನಗೆ. ಬಾ, ಹೊರಗೆ ಬಾ. ಬಿಡಿ ನನ್ನ, ಬಿಡೋ ಮಂತ್ರವಾದಿ, ಬಿಡೋ. ಬರಲ್ವಾ ಹೊರಗೆ? ಕಬ್ಬಣ ಕಾಸ್ಕೊಂಡು ಬನ್ನಿ, ಬರೇ ಹಾಕ್ತೀನಿ ಇದಕ್ಕೆ, ಬೇಗ ತನ್ನಿ. ಬಿಟ್ಟು ಹೋಗು, ಈ ಶರೀರ ಬಿಟ್ರೆ ನಿನಗೆ ಕುರಿ ಕೋಳಿ ಕೊಯ್ತೀನಿ. ಹೇಳು, ಹೋಗ್ತೀಯಾ? ಇಲ್ಲ ಅಂದ್ರೆ ಬೇವಿನ ಮರಕ್ಕೆ ನಿನ್ನ ಕಟ್ಟಿ ಮೊಳೆ ಹೊಡಿತೀನಿ. ಆಗ ಬೇಡ ಅಂದ್ರೂ ಬಿಟ್ಟು ಹೋಗ್ತೀಯಾ? ಹೋಗು,
ಹೋಗಿಂದ. ನನಗೆ ನೋವು ಆಗ್ತಿದೆ, ಬಿಟ್ಬಿಡಿ ನನ್ನ, ಬಿಡಿ. ಲೋ ಮಂತ್ರವಾದಿ, ನಿನ್ ರುಂಡ ಮುರಿತೀನಿ ನೋಡು. ಹೋಗಲ್ವಾ, ಬಿಡಲ್ವಾ ನೀನು? ನನ್ನ ಮುಂದೆ ಆಟ ಆಡ್ತೀಯಾ? ಈ ಮಡ್ಕೆಲ್ ಬಂದಿ ಮಾಡ್ಬಿಡ್ತೀನಿ, ಬಿಟ್ಟು ಹೋಗು, ಹೋಗು. ಅಯ್ಯೋ ಪಾಪ, ಆಂಟಿಗೆ ಎಷ್ಟು ಹೊಡಿತಾನೆ ಮಂತ್ರವಾದಿ. ನೀರು ಮಾಡ್ತೀನಿ ಅವನಿಗೆ. ಅಯ್ಯೋ ಬಿಡೋ ನನ್ನ, ನಾನ್ ಸತ್ತೇ ಹೋಗ್ತೀನಿ. ನನ್ಗೆ ಯಾವ ಭೂತನೂ ಹಿಡಿಲಿಲ್ಲ. ಈ ಹೊಗೆಯಿಂದ ಶ್ವಾಸ ಆಡೋಕ್ಕೂ ಕಷ್ಟ ಆಗ್ತಿದೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅರ್ಥ ಮಾಡ್ಕೊಳ್ಳಿ ನನ್ನ, ನನಗೆ ಯಾವ ಭೂತನೂ ಹಿಡಿಲಿಲ್ಲ. ನಂಬಿಡಿ, ಇದು ಒಳಗಿರೋ ಆತ್ಮದ ಆಟ, ನಾಟಕ ಮಾಡ್ತಿದೆ ಇದು. ಕಲಿಸ್ತೀನಿ ನೋಡಿ ಇದಕ್ಕೆ, ಬಿಡಲ್ವಾ? ಆಸ್ಪತ್ರೆಗೆ ಹೋಗ್ಬೇಕಾ? ಬಿಡು. ಲೋ ಅಪ್ಪು, ಏನೋ ಒಂದು ರಾಮ್ ರಿಮ್ ಸ್ವಾಹ. ಎಲ್ಲ ದೊಡ್ಡವ್ರ ಮಧ್ಯ ನಾವೇನೋ ಮಾಡೋಕ್ಕಾಗುತ್ತೆ? ಅವರೆಲ್ಲ ನಮಗ್ ಹೊಡೆಯಲ್ವೇನೋ ಅಪ್ಪು? ಪಾಪ ಕಣೋ ಈ ಆಂಟಿ. ಎದ್ರು ಬೇಡ, ಏನೂ ಆಗಲ್ಲ. ಹ್ಯಾಂಗ್ ಓಡಿಸ್ತೀನಿ ನೋಡಿ ಇವರನ್ನೆಲ್ಲ. ದೆವ್ವದ ಕಾಟ ಇಲ್ಲಿ ನೋಡು. ನಾನ್ ಬಂದೆ ಮಾಂತ್ರಿಕ, ಬಿಡು ಮಾಂತ್ರಿಕ, ನಾನ್ ಬಂದೆ. ಏನು ಮಾಡ್ತೀಯ ಈಗ? ಹಿಡಿ ನನ್ನ, ಕಟ್ಟಾಕು ನನ್ನ. ನೀ ನನ್ನ ಹೆಂಡತಿಗೆ ಕುರಿ ರಕ್ತ ಕೊಡ್ತೀಯಾ? ಈಗ ನಂಗೆ ಕೊಡ್ತೀಯಾ? ಕುರಿ ನನ್ ಸತ್ತಾಗಲ್ಲ, ನಂಗೆ ನಿನ್ನ ರಕ್ತ ಬೇಕು. ಈ ಜನಗಳೆಲ್ಲ ಇಲ್ಲಿ ನಿಂತಿದ್ದಾರಲ್ಲ, ಇವ್ರದೆಲ್ಲ ರಕ್ತ ಬೇಕು. ತುಂಬಾ ದಿನ ಆಯ್ತು, ಬಿಸಿ ರಕ್ತ ಸಿಗ್ಲೇ ಇಲ್ಲ. ಎಲ್ಲ ನೋಡಿದ್ರು ಡೆಂಗ್ಯೂ ಮಲೇರಿಯಾ ಅಂತೆ. ಆ ರಕ್ತ ನಾನ್ ಕುಡಿದ್ರೆ ನಂಗೂ ಕಾಯಿಲೆ ಬಂದು ನಾನು ಸತ್ತು ಹತ್ತು ಭೂತ ಆದೆ. ಅದಕ್ಕೆ ಉಪವಾಸ ಮಾಡಿದೆ. ಇವತ್ತು ನನ್ನ ಉಪವಾಸ ಮುಗೀತು. ಈ ಊರಲ್ಲಿ ಒಳಗೆ ನಿಮ್ಗೆ ಯಾರಿಗೂ ಕಾಯಿಲೆ ಇಲ್ಲ, ಚೆನ್ನಾಗಿದ್ದೀರಂತ ಗೊತ್ತಾಯ್ತು. ಇಲ್ಲೇ ಎಷ್ಟು ಬೇಕೋ ಅಷ್ಟು ರಕ್ತ ಕುಡ್ಕೊ ಬಿಡ್ತೀನಿ. ಏನ್ ರಕ್ತದ ಪರಿಮಳ! ನಿಲ್ಸೋ ಮಂತ್ರವಾದಿ, ಯಾರ ರಕ್ತ ಮೊದಲು ಕುಡಿಲಿ? ಇವ್ರದ್ದ, ನಿಂದ, ಇವ್ರದ್ದ? ಅಯ್ಯೋ, ಇನ್ನೊಂದು ಆತ್ಮ ಬಂತಲ್ಲಪ್ಪ. ದೇವ್ರೆ, ಓಡಿಸೋ ಮಂತ್ರವಾದಿ ಬೇಕಾ? ಓಡಿಸೋ ಎರಡನ್ನು. ನೀನೇನೋ ಗಟ್ಟಿ ಮುಟ್ಟಿದೀಯಾ? ನಿನ್ನ ರಕ್ತನೇ ಮೊದಲು ಕುಡಿದ್ರೆ ಯಾರನ್ನು ಎಲ್ಲೂ ಹೋಗಕ್ ಬಿಡಲ್ಲ. ನೀವೆಲ್ಲ ಸೇರಿ ನನ್ನ ಹೆಂಡತಿಗೆ ಕಾಟ ಕೊಡ್ತಿದ್ದೀರಲ್ಲ, ಒಬ್ರನ್ನು ಬಿಡಲ್ಲ. ರಕ್ತ ಹೀರಿಕೊಂಡು ಬಿಡ್ತೀನಿ, ಯಾರನ್ನು ಬಿಡಲ್ಲ. ನಾನು ಅವಳು ಗಂಡ ಹೆಂಡತಿ ಸತ್ತು 20 ವರ್ಷ ಆಯ್ತು. ಅವಳು ಆ ದೇಹ ಸೇರ್ಕೊಂಡ್ರೆ ನನಗಿವತ್ತು ಈ ಎಳೆ ಹುಡುಗನ್ ಶರೀರ ಸಿಕ್ತು. ಯಾರನ್ನು ಬಿಡಲ್ಲ. ಮಂತ್ರವಾದಿ, ಮೊದಲು ನಿನ್ನ ರಕ್ತ ಕುಡ್ದೆ ಆಮೇಲೆ ಇವ್ರನ್ನೆಲ್ಲ ನೋಡ್ಕೋತೀನಿ. ನನ್ನ ಬಿಡು, ನನ್ಗೇನ್ ಮಾಡ್ಬೇಡ. ಇದ್ರಲ್ಲಿ ನಂದೇನ್ ತಪ್ಪಿಲ್ಲ. ನಿನ್ನ ಹೆಂಡತಿಗೆ ಏನೂ ಆಗ್ಲಿಲ್ಲ, ಚೆನ್ನಾಗಿದ್ದಾಳೆ. ನಾನೇನು ಮಾಡ್ಲಿಲ್ಲ ಅವಳಿಗೆ. ನಾನು ನಿಜವಾದ ಮಂತ್ರವಾದಿ ಅಲ್ಲ. ದುಡ್ಡಿಗೋಸ್ಕರ ಇವರನ್ನೆಲ್ಲ ಮೂರ್ಖನ್ ಮಾಡ್ತಿದ್ದೀನಿ ಅಷ್ಟೇ. ನನ್ನ ಬಿಡು, ನನ್ಗೇನು ಮಾಡ್ಬೇಡ. ಅಯ್ಯಯ್ಯೋ, ಅವಳ ಮೇಲಿನ ಭೂತ ನನ್ನ ಮೊಮ್ಮಗನ ಮೇಲೆ ಬಂತಲ್ಲಪ್ಪ. ಅಲ್ಲೋ ಮಂತ್ರವಾದಿ, ನನ್ನ ಮೊಮ್ಮಗನ ಮೇಲಿರೋ ಭೂತನ ಬಿಡಿಸೋ ಮೊದಲು. ಅಮ್ಮ, ಅವ ಡೋಂಕಿ ಬಾಬಾ ಅಂತಿದ್ದು ಗೊತ್ತಾಗ್ಲಿಲ್ವಾ ನಿಮಗೆ? ಮತ್ತದೇ ರಾಗ. ಯಾವಾಗ ಈ ಮೂಢನಂಬಿಕೆನ ಬಿಡ್ತಿರೋ ಏನೋ.
ಓ ಗಂಡು ಭೂತ, ಈ ಮಂತ್ರವಾದಿ ಸುಳ್ಳಂತಲ್ಲಪ್ಪ. ಇವನ್ನ ನಂಬ್ಕೊಂಡು ನಾವೆಲ್ಲ ಸಾಯೋದಕ್ಕಿಂತ ನೀನು ಈ ಮಂತ್ರವಾದಿದೆ ರಕ್ತ ಕುಡ್ದ್ಬಿಟ್ಟು ನಿನ್ನ ಹೆಂಡತಿ ಭೂತನ ಕರ್ಕೊಂಡು ನಮ್ಮ ಊರು ಬಿಟ್ಟು ಹೋಗ್ಬಿಡು. ನೀನಿದ್ದಲ್ಲಿಗೆ ಕುರಿ ಕೋಳಿ ವ್ಯವಸ್ಥೆ ಮಾಡ್ತೀವಿ. ನಿನ್ನ ಹೆಂಡತಿಗೆ ತೊಂದರೆ ಕೊಟ್ಟಿದ್ದಕ್ಕೆ ನಮ್ಮನ್ನೆಲ್ಲ ಕ್ಷಮಿಸ್ಬಿಡು ಭೂತಪ್ಪ. ಯಾವ ಭೂತ? ಇಲ್ಲಿ ಯಾವ ಭೂತನೂ ಇಲ್ಲ. ನಿಮ್ಮ ಮೂಢನಂಬಿಕೆ ಓಡಿಸಿ ಶಾಮು ಹೆಂಡ್ತಿಗೇನೋ ಆರೋಗ್ಯ ಸಮಸ್ಯೆ, ಅದಕ್ಕೆ ಡಾಕ್ಟರ್ ಅಗತ್ಯ ಇದೆ ಅಂತ ತೋರ್ಸೋಕೆ ಈ ಮಕ್ಕಳು ಆಡಿದ ನಾಟಕ. ಯಾವ ಭೂತನೂ ಇಲ್ಲ, ಪ್ರೇತಾತ್ಮನೂ ಇಲ್ಲ. ನಡೀರಿ ಎಲ್ಲ ಅವ್ರವ್ರ ಮನೆಗೆ. ಯೋ ಶಾಮು, ಈ ಮಂತ್ರತಂತ್ರನೆಲ್ಲ ಬಿಟ್ಟು ಮೊದಲು ನಿನ್ನ ಹೆಂಡ್ತಿಗೆ ಆಸ್ಪತ್ರೆ ಕರ್ಕೊಂಡೋಗಿ ಸರಿಯಾದ ಔಷಧಿ ಕೊಡಿಸು. ನೀವು ಹಂಗೆ ಫ್ರೆಂಡ್ಸ್, ನಿಮ್ಮ ಮನೇಲೂ ಯಾರ್ದಾದ್ರೂ ವರ್ತನೆ ಸ್ವಲ್ಪ ವಿಚಿತ್ರ ಅನ್ಸಿದ್ರೆ ಅವರನ್ನ ಮಾಂತ್ರಿಕ ಬಾಬಾಗಳ ಹತ್ರ ಅಲ್ಲ, ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳಿದು ಟ್ರೀಟ್ಮೆಂಟ್ ಕೊಡಿಸಿ. ಎಲ್ಲ ಸಮಯದಲ್ಲೂ ಮೂಢನಂಬಿಕೆ ಒಳ್ಳೇದಲ್ಲ. ಪ್ಲೀಸ್ ಟೇಕ್ ಕೇರ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ದಿನ ನಿಮ್ಗಿಷ್ಟ ಆಗುವಂತ ವಿಡಿಯೋ ಜೊತೆ ಬರ್ತಿರ್ತೀನಿ. ಅಲ್ಲಿವರೆಗೂ ನಗ್ನಗ್ತಾ ಖುಷಿ ಖುಷಿಯಾಗಿರಿ ಫ್ರೆಂಡ್ಸ್. ಥ್ಯಾಂಕ್ ಯು. ಹೇಳು ಕಮೆಂಟು ಮಾಡ್ತಿರೋ ಬಿಡ್ತಿರೋ, ಮೋಸ್ಟ್ ಇಂಪಾರ್ಟೆಂಟ್ಲಿ ಸಬ್ಸ್ಕ್ರೈಬ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್.